ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಭಕ್ತಿ ಭಂಡಾರ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಆಷಾಢ ಮಾಸದಲ್ಲಿ ಬರುವ 3ನೇ ಶುಕ್ರವಾರ ತುಂಬಾ ಅದ್ಭುತವಾದ ಶುಕ್ರವಾರ ಅಂತಲೇ ಹೇಳ್ಬೋದು. ಪ್ರತಿಯೊಬ್ಬರೂ ಅವರದೇ ಆದ ಶೈಲಿಯಲ್ಲಿ ಅವರವರಿಗೆ ತೋಚಿದ ರೀತಿಯಲ್ಲಿ ದೀಪಾರಾಧನೆಯನ್ನು ಮಾಡ್ಕೊಳ್ತಾರೆ. ಅದು ಪ್ರತಿದಿನವಾದರೂ ಸರಿ ಅಥವಾ ಮಂಗಳವಾರ, ಶುಕ್ರವಾರ ಈ ಥರ ಆಷಾಢ ಮಾಸದಲ್ಲಿ ದೀಪಾರಾಧನೆಯನ್ನು ಮಾಡ್ಕೊಳ್ತಾರೆ. ಈ ರೀತಿ ವಿಶೇಷ ದಿನಗಳಲ್ಲಿ, ವಿಶೇಷ ಮಾಸಗಳಲ್ಲಿ ದೀಪಾರಾಧನೆಯನ್ನು ಮಾಡಿಕೊಂಡಾಗ ಎಷ್ಟೋ ಸಮಸ್ಯೆಗಳು ಬಗೆಹರುತ್ತೆ. ಹಾಗಾಗಿ ಈಗ ಹೇಳುವ ಈ ಒಂದು ಸಣ್ಣ ಪರಿಹಾರವನ್ನು ಬರುವ ಶುಕ್ರವಾರ ದಿನ ಮಾಡ್ಕೊಳ್ಳಿ. ಏಕೆಂದರೆ ಈ ವಸ್ತುಗಳು ಮನೆಯಲ್ಲಿ ಇದ್ದೇ ಇರುತ್ತೆ, ಹಾಗೆ ತುಂಬ ಚಮತ್ಕಾರಗಳನ್ನು ಮಾಡುತ್ತವೆ. ಆದರೆ ನಾವು ಗಮನಿಸೋದಿಲ್ಲ ಅಷ್ಟೇ. ಈ ವಸ್ತುಗಳಲ್ಲಿ ಹಣವನ್ನು ಆಕರ್ಷಿಸುವ, ಸಾಲದ ಸಮಸ್ಯೆಯನ್ನು ಬಗೆಹರಿಸುವ ಶಕ್ತಿ ಈ ವಸ್ತುಗಳಿಗಿದೆ. ನಮಗೆ ಕೋರಿಕೆಗಳು, ಇಷ್ಟಾರ್ಥಗಳು ನೆರವೇರಲಿಲ್ಲ ಅಂತ ಪೂಜೆ ವ್ರತಗಳನ್ನು ಮಾಡ್ತಾ ಇರ್ತೀವಿ. ಹಾಗಾಗಿ ಇದು ಎಲ್ಲರಿಗೂ ಅವಶ್ಯಕತೆ ಇರುವ ಒಂದು ಪರಿಹಾರ ಅಂತಲೇ ಹೇಳಬಹುದು. ಪರಿಹಾರ ಶಾಸ್ತ್ರಗಳಲ್ಲಿ ಮುಖ್ಯವಾಗಿ ಪಂಚಭೂತಗಳಲ್ಲಿ ಬಂದು ನೀರಿಗೆ ತುಂಬ ಸಮಸ್ಯೆಗಳನ್ನು ಬಗೆಹರಿಸುವ, ನಕಾರಾತ್ಮಕ ಶಕ್ತಿಯನ್ನು ಹೋಗಿಸುವ ಶಕ್ತಿ ನೀರಿಗಿದೆ. ಅದಕ್ಕೆ ನೀರನ್ನು ನಾವು ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳುವುದಕ್ಕೆ ಯಾವ ರೀತಿ ಬಳಸ್ಕೊಳ್ತೀವಿ, ಇದರಲ್ಲಿ ಹಾಕುವ ಪ್ರತಿ ವಸ್ತುವು ಕೂಡ ಎಲ್ಲರೂ ಅಡುಗೆ ಮನೆಯಲ್ಲಿ ಇದ್ದೇ ಇರುತ್ತೆ. ಈ ಸಣ್ಣ ಪರಿಹಾರವನ್ನು ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದು. ಜನ ಖುಷಿಯಾಗಿ ಇರ್ತಾರೆ, ತುಂಬ ಚೆನ್ನಾಗಿ ಇರ್ತಾರೆ. ಇದ್ದಕ್ಕಿದ್ದಂತೆ ಎಲ್ಲ ಉಲ್ಟಾ ಹೊಡೆಯುತ್ತೆ. ಯಾರ ಕಣ್ಣ ದೃಷ್ಟಿ ಬಿತ್ತೋ ಏನೋ, ಎಲ್ಲವೂ ಚೆನ್ನಾಗಿತ್ತು, ಹಣಕಾಸಿನಲ್ಲೂ ಏರುಪೇರು ಆಗ್ತಿದೆ, ಆರೋಗ್ಯದಲ್ಲೂ ಏರುಪೇರು ಆಗ್ತಿದೆ ಅನ್ಕೊತೀವಿ. ಎಲ್ಲವೂ ಚೆನ್ನಾಗಿರುತ್ತೆ, ಇದ್ದಕ್ಕಿದ್ದಂತೆ ಈ ಥರ ಆಗ್ಬಿಡುತ್ತೆ. ಹಣ ಮುಖ್ಯವಾಗಿ ಬೇಕೇ ಬೇಕು ಜೀವನಕ್ಕೆ. ಹಾಗೆ ಎಷ್ಟೇ ಪ್ರಯತ್ನ ಪಟ್ಟರೂ ಅಭಿವೃದ್ಧಿ ಆಗ್ತಿಲ್ಲ, ಸಂಪಾದಿಸಿದ ಹಣವೂ ಕೂಡ ಅನವಶ್ಯಕವಾಗಿ ವ್ಯರ್ಥವಾಗುತ್ತಿದೆ ಅನ್ನೋರು ಈ ಪರಿಹಾರವನ್ನು ಮಾಡ್ಕೊಳ್ಳಿ. ಈ ಪರಿಹಾರಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಒಂದು ಗಾಜಿನ ಲೋಟ ಬೇಕು. ಇನ್ನು ಯಾವ ಥರ ನೆಗೆಟಿವಿಟಿ ಬರುತ್ತೆ ಅಂದರೆ, ಈಗ ಯಾರೋ ನಮ್ಮ ಮನೆಗೆ ಒಬ್ಬರು ಬರ್ತಾರೆ, ನೋಡ್ತಾ ಇರ್ತಾರೆ, ಏನು ತಗೊಂಡಿದ್ದೀವಿ, ಏನಿಲ್ಲ, ನಮ್ಮ ಸಂಪಾದನೆ ಹೇಗಿದೆ, ಮನೆ ಒಳಗಡೆ ಏನಾದರೂ ಹೊಸ ವಸ್ತುಗಳನ್ನು ತೊಗೊಂಬಂದಿದ್ದೀವ, ಈ ರೀತಿ ಅಬ್ಸರ್ವ್ ಮಾಡ್ತಾರೆ ಸಾಮಾನ್ಯವಾಗಿ. ಇಂತಹ ಆಸಕ್ತಿ ಕೆಲವರಿಗೆ ಜಾಸ್ತಿ ಇರುತ್ತೆ ಅಂತಲೇ ಹೇಳ್ಬೋದು. ಈ ರೀತಿ ನೋಡ್ತಾ ಇರ್ತಾರೆ, ಅದು ಒಂದು ರೀತಿ ನೆಗೆಟಿವ್ ಎನರ್ಜಿ ಅಲ್ಲೇ ಬಂದ್ಬಿಡುತ್ತೆ. ಅವರು ನೋಡುವ ದೃಷ್ಟಿ ಒಳ್ಳೆಯದಾದರೆ ಪರವಾಗಿಲ್ಲ, ಅವರ ದೃಷ್ಟಿ ಏನಾದರೂ ಕೆಟ್ಟದಾದರೆ, ಅಂದರೆ ಅವರು ಏನಾದರೂ ಹೊಟ್ಟೆ ಕಿಚ್ಚಿನಿಂದ ಕೆಟ್ಟ ದೃಷ್ಟಿಯಿಂದ ನೋಡಿದರೆ ಅಲ್ಲಿ ನೆಗೆಟಿವ್ ಎನರ್ಜಿ ಬಂದು ಸೇರಿಕೊಳ್ಳುತ್ತೆ, ದೃಷ್ಟಿಯಾಗುತ್ತೆ. ಈ ಥರ ಕೆಟ್ಟ ದೃಷ್ಟಿಯಿಂದ ನೋಡಿದಾಗ ಎಲ್ಲದರಲ್ಲೂ ಅಡೆತಡೆಯಾಗುತ್ತೆ, ಈ ರೀತಿ ಸಮಸ್ಯೆಯಾಗುತ್ತೆ. ಅದಕ್ಕೆ ಶುದ್ಧವಾದ ನೀರನ್ನು ತಗೊಳ್ಳಿ. ನೀರಿಗೆ ನೆನಪಿನ ಶಕ್ತಿ ಜಾಸ್ತಿ ಇರುತ್ತೆ. ಹಾಗಾಗಿ ನಾವು ಏನು ಹೇಳ್ತೀವೋ ಅದನ್ನು ಹಿಡಿದಿಟ್ಟುಕೊಳ್ಳುವ ಶಕ್ತಿ ಆ ನೀರಿಗೆ ಇರುತ್ತೆ. ಆ ನೀರಿನೊಳಗಡೆ ಸ್ವಲ್ಪ ಅರಿಶಿನ ಕುಂಕುಮವನ್ನು ಹಾಕಿ. ಅರಿಶಿನ ಕುಂಕುಮವನ್ನು ಶುಭ ಕಾರ್ಯಗಳಿಗೆ, ಮಂಗಳ ಕಾರ್ಯಗಳಿಗೆ ಬಳಸುವ ಅರಿಶಿನ ಮತ್ತು ಕುಂಕುಮವನ್ನು ಆ ನೀರಿಗೆ ಸ್ವಲ್ಪ ಹಾಕಬೇಕು. ನಮಗೆ ಸಂಪತ್ತನ್ನು ಕೊಡುವಂತಹ, ಶಕ್ತಿಯನ್ನು ಕೊಡುವಂತಹ ಅರಿಶಿನ ಕುಂಕುಮವನ್ನು ತಗೊಳ್ಬೇಕು. ಪರಿಹಾರ ಶಾಸ್ತ್ರಗಳಲ್ಲಿ ದುಡ್ಡನ್ನು ಆಕರ್ಷಿಸುವ ಶಕ್ತಿ ಈ ಚಕ್ಕೆಗೆ ಇದೆ. ಅದಕ್ಕಾಗಿ 1 ಇಂಚಿನಷ್ಟು ಚಕ್ಕೆಯನ್ನು ತೆಗೆದುಕೊಳ್ಬೇಕು. ಇನ್ನು 3 ಅಥವಾ 5 ಲವಂಗಗಳನ್ನು ತೆಗೆದುಕೊಳ್ಬೇಕು. ಯಾವುದೇ ಥರದ ಡ್ಯಾಮೇಜ್ ಆಗಿರಬಾರ್ದು. ಈ ಮೊಗ್ಗಿನ ಥರ ಇರುವಂತಹ 5 ಅಥವಾ 3 ಲವಂಗಗಳನ್ನು ತೆಗೆದುಕೊಳ್ಬೇಕು. ಇದು ಏನಾದರೂ ಮುರಿದೋಗೋದು ಅಥವಾ ಡ್ಯಾಮೇಜ್ ಆಗಿರೋದು, ಆ ಮೊಗ್ಗೇನಾದರೂ ಆ ರೇಖೆಗಳೆಲ್ಲ ಉದುರೋಗಿರೋದು ಆ ಥರದ್ದು ಹಾಕಿದ್ರೆ ಫಲ ಕೊಡಲ್ಲ. ದಯವಿಟ್ಟು ಇದನ್ನಂತೂ ಗಮನದಲ್ಲಿ ಇಟ್ಕೊಳ್ಳಿ. ನೋಡಿ, ಇದು ಈ ಥರ ಸಂಪೂರ್ಣವಾಗಿ ಲವಂಗವಾಗಿರಬೇಕು, ಯಾವುದೇ ಕಾರಣಕ್ಕೂ ಡ್ಯಾಮೇಜ್ ಆಗಿರಬಾರ್ದು. ಇದನ್ನು ಒಂದು 3 ಅಥವಾ 5 ಆ ನೀರಿಗೆ ಸೇರಿಸಿ. ಇನ್ನೂ ಅತಿ ಮುಖ್ಯವಾಗಿ ಬೇಕಾಗಿರೋದು ಹಸಿ ಹಾಲು. 2 ಚಮಚದಷ್ಟು ಹಸಿ ಹಾಲನ್ನು ತೆಗೆದುಕೊಳ್ಳಿ. ಹಾಲು ಒಂದು ಅಭಿವೃದ್ಧಿಯ ಸಂಕೇತ ಅಂತಲೇ ಹೇಳ್ಬೋದು. ಶ್ರೀ ಮಹಾಲಕ್ಷ್ಮಿಗೆ ಪ್ರಿಯವಾದ ಈ ಹಾಲು. ಇದನ್ನೆಲ್ಲ ನೀರಿಗೆ ಹಾಕಿ ಅರಿಶಿನ, ಕುಂಕುಮ, ಚಕ್ಕೆ, ಲವಂಗ, ಹಾಲು, ಹಸಿ ಹಾಲು ಇದನ್ನೆಲ್ಲ ತೆಗೆದುಕೊಂಡು ಒಂದು ಗಾಜಿನ ಲೋಟದೊಳಗಡೆ ಶುದ್ಧವಾದ ನೀರನ್ನು ಹಾಕಿ, ಅದಕ್ಕೆ ಹಾಕಿ ಎಲ್ಲವನ್ನು ಸೇರಿಸಿ ಒಟ್ಟಾಗಿ ನಿಮ್ಮ ಕಡೆ ಯಾವ ಥರ ದೃಷ್ಟಿಯನ್ನು ತೆಗೆದುಕೊಳ್ತೀರೋ ಅಂದರೆ ಕ್ಲಾಕ್ ವೈಸ್ ಆಗ್ಬೋದು, ಆ್ಯಂಟಿ ಕ್ಲಾಕ್ ವೈಸ್ ಆಗ್ಬೋದು, ಮೇಲೆಯಿಂದ ಕೆಳಗಡೆಯಿಂದ ಮೇಲ್ಗಡೆ, ನಿಮ್ಮ ಪದ್ಧತಿ ಪ್ರಕಾರ ನೀವು ಯಾವ ಥರ ದೃಷ್ಟಿಯನ್ನು ತೆಗೆದುಕೊಳ್ತೀರೋ ಆ ಥರ ದೃಷ್ಟಿಯನ್ನು ತೆಗೆದುಕೊಳ್ಳಿ.
ಇದನ್ನು ಹೊರ್ಗಡೆ ನಿಲ್ಲಿಸ್ಕೊಂಡು ಅಥವಾ ಕೂರಿಸ್ಕೊಂಡು ಮಾಡಬೇಕಾಗುತ್ತೆ. ಮನೆ ಒಳಗಡೆ ಈ ಥರ ದೃಷ್ಟಿಯನ್ನು ತೆಗೆದುಕೊಳ್ಬೇಡಿ. ಮನೆಯಿಂದ ಆಚೆ ಹೋಗಿ ದೃಷ್ಟಿಯನ್ನು ತೆಗೆದುಕೊಂಡು ತೆಗೆದಿದ್ದ ತಕ್ಷಣ ಆ ನೀರನ್ನು ಯಾವುದಾದ್ರೂ ಒಂದು ಚರಂಡಿಗೆ ಹಾಕಿ ಅಥವಾ ಯಾರಾದರೂ ತುಳಿದೇ ಇರೋ ಜಾಗದಲ್ಲಿ ಹಾಕಿ ಮನೆ ಹತ್ರ ಇರುವಂತಹ ಗಿಡಗಳಿಗೆ ಹಾಕೋದಕ್ಕೆ ಹೋಗಬೇಡಿ. ಅಂದರೆ ಯಾವುದೋ ಒಂದು ವೇಸ್ಟ್ ಜಾಗ ಅಂತ ಇರುತ್ತಲ್ವ, ಅಲ್ಲಿ ತೊಗೊಂಡೋಗಿ ಹಾಕ್ಬಿಟ್ಟು ಕೈ ಕಾಲು ಮುಖ ತೊಳ್ಕೊಂಡು ಒಳಗಡೆ ಬನ್ನಿ. ಈ ಥರ ಮಾಡಿದಾಗ ಯಾವುದೇ ಕಣ್ಣು ದೃಷ್ಟಿ ಬಿದ್ದಿರಲಿ, ಕಣ್ಣು ದೋಷ ಆಗಿರಲಿ ಅಥವಾ ನೆಗೆಟಿವ್ ಎನರ್ಜಿ ಆಗಿರಲಿ ಎಲ್ಲನೂ ಇಳಿದೋಗುತ್ತೆ. ಇದನ್ನು ಮಾಡ್ಕೊಳ್ಳೋದಕ್ಕೆ ಬರುವ ಶುಕ್ರವಾರ ತುಂಬ ಶ್ರೇಷ್ಠವಾದ ಶುಕ್ರವಾರ ಅಂತಲೇ ಹೇಳ್ಬೋದು. ನಿಮ್ಗೇನಾದರೂ ಈ ಥರ ನೆಗೆಟಿವ್ ಎನರ್ಜಿ ಇದೆ, ಈ ಥರ ಕಣ್ಣಿನ ದೃಷ್ಟಿ ಆಗಿದೆ ಅಂತ ಏನಾದರೂ ನಿಮಗೆ ಡೌಟ್ ಇದ್ದರೆ ಈ ಸಣ್ಣ ಒಂದು ಪರಿಹಾರನ ಮಾಡಿಕೊಂಡು ನೋಡಿ, ನಿಮಗೆ ಗೊತ್ತಾಗುತ್ತೆ. ಕಣ್ಣಿನ ದೃಷ್ಟಿಗೆ ಕಲ್ಲು ಕೂಡ ಸುಡುತ್ತೆ ಅಂತ ಹೇಳ್ತಾರಲ್ವ, ಹಾಗಾಗಿ ನರದೃಷ್ಟಿ ಬೇಗ ಆಗುತ್ತೆ ಅಂತಲೇ ಹೇಳ್ಬೋದು. ದೃಷ್ಟಿ ಆಗಿರುತ್ತೋ ಆಗಿರೋಲ್ವೋ ಈ ಸಣ್ಣ ಪರಿಹಾರನ ಮಾಡ್ಕೊಳ್ಳೋದ್ರಲ್ಲಿ ಏನೂ ನಷ್ಟವೂ ಇಲ್ಲ, ಏನೂ ತಪ್ಪು ಇಲ್ಲ. ಮಾಡ್ಕೊಂಡು ನೋಡಿ, ತುಂಬಾ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಮತ್ತಷ್ಟು ಮಾಹಿತಿಗಾಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.